ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಎಲ್ಲೋ ಒಂದು ಕಡೆ ಗುರು ಬದಲಾವಣೆಯಿಂದ ಯಾವ್ಯಾವ ರೀತಿ ಸಮಸ್ಯೆಗಳಾಗುತ್ತೆ, ಮಿಶ್ರ ಫಲ ಇದೆಯಾ, ಅವರಿಗೆ ಲಾಭ ಇದೆಯಾ, ನಷ್ಟ ಇದೆಯಾ, ಏನು ಪರಿಹಾರ ಮಾಡ್ಕೊಳ್ಬೇಕು ಅಂತ ತುಂಬ ಸರಳವಾಗಿ ಯಾವುದೇ ರೀತಿ ಹೆದರಿಸದೆ ಗದರಿಸದೆ ತಿಳಿಸ್ತಾ ಬಂದಿದ್ದೀರಾ ಅಂತ ಹೇಳ್ಬೋದು ಪ್ರತಿಯೊಂದು ವಿಡಿಯೋನಲ್ಲೂ. ಇನ್ನು ಇವತ್ತು ತುಲಾ ರಾಶಿಯವ್ರಿಗೆ ಯಾವ ರೀತಿ ಇದೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮ್ಮ ರಾಶಿಗೆ ಸಂಬಂಧಪಟ್ಟ ಅಧಿಪತಿ ಶುಕ್ರ. ಓಂ ಮಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಓಂ ಭಾರ್ಗವಾಯ ವಿದ್ಮಹೇ ದಿವ್ಯ ದರ್ಶನಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. ಭಾರ್ಗವ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಇನ್ನು ಈ ತುಲಾ ರಾಶಿಯವರಿಗೆ ತೃತೀಯಾಧಿಪ, ಇನ್ನು ಷಷ್ಠಾಧಿಪ ಅಂದರೆ 3ನೇ ಮನೆಯ ಅಧಿಪತಿ, 6ನೇ ಮನೆಯ ಅಧಿಪತಿ ಗುರು. ನಿಮಗೆ ಜನ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿ. ಬೈ ಬರ್ತ್ ಹುಟ್ಟಿದಾಗ ನಿಮ್ಮ ಜಾತಕ ಇತ್ತಲ್ಲ, ಅಲ್ಲಿ ಗುರು ಎಲ್ಲಿದ್ದಾನೆ ಒಮ್ಮೆ ನೀವು ಪರಿಶೀಲಿಸ್ಕೋಬೇಕು. ಅದರ ಜೊತೆಗೆ ನೀವು ದಶಾಭುಕ್ತಿಯನ್ನು ಅಂತರ್ಭುಕ್ತಿಯನ್ನು ಕೂಡ ಪರೀಕ್ಷೆ ಮಾಡಿಕೊಂಡೇ ಮಾತಾಡಬೇಕು. ಯಾಕಂದರೆ ಯಾರಾದರೂ ಹೇದಿಸಿದ್ದರೆ ಈ ತೃತೀಯಾಧಿಪತಿ ನಿಮಗೆ ಷಷ್ಠಮಾಧಿಪತಿ ಅಷ್ಟಮಕ್ಕೆ ಬಂದಿದ್ದಾನೆ. ಅಷ್ಟಮ ಅಂತ ಕರೆದಾಗ ಆಯುಷ್ಯ ಸ್ಥಾನವನ್ನು ಆಳುವಂಥದ್ದು. ರೋಗ ರುಜಿನಗಳು, ಕಂಟಕ, ಭಯ, ಭೀತಿ, ಆಪರೇಷನ್, ಹೊಟ್ಟೆ ನೋವು, ಮತ್ತೊಂದು ಈ ಥರ ಏನೇನೇನೋ ಹೇಳಿರ್ತಾರೆ. ಭಯವೇ ಬೇಡ ನಿಮಗೆ. ಅದಕ್ಕೆ ನಾನು ಜನ್ಮ ಜಾತಕರ ಒಮ್ಮೆ ಪರಿಶೀಲನೆ ಮಾಡಿಕೊಂಡು ದಶಾಭುಕ್ತಿ ಕೊಡೋದಕ್ಕೆ ಅಪ್ಲೈ ಆಗುವಂಥದ್ದು ಕೂಡ. ಯಾಕೆಂತಂದರೆ ಯಾರು ಏನೇ ಹೇಳಿದರೂ ಕೂಡ ಆ ಸರ್ಕಾರ ಬಂದಿದೆ ಅಂತಂದರೆ ಅವ್ರು ಘೋಷಣೆ ಮಾಡಬೇಕಲ್ಲ, ನೀವು ಕಾಯಬೇಕಲ್ಲ. ಏನೇನು ಮಾಡ್ತಾರೆ ಹೇಗೆ ಅಂತೇಳಿ ಬಂದ ಕೂಡಲೇ ಅವ್ರು ಹೇಗೆ ನಡೆಸ್ತಾರೆ ಅಂತ ನಾವು ಕಾದು ನೋಡಿದ್ರೆ ತಾನೇ. ಹಾಗೆ ಗುರು ನಿಮಗೆ ಏನು ಕೊಡ್ತಾರೆ ಅಂತ ನೀವು ಕಾದು ನೋಡಬೇಕೋ ಬೇಡವೋ? ಕಾದು ನೋಡಿದಾಗ ನಿಮಗೆ ಅವ ಕೊಡುತ್ತಾನೆ. ಏನೇನು ಕೊಡಬಲ್ಲ. ಆಕಸ್ಮಿಕ ಕೊಡಬೇಕಾದ್ರೆ ನೀವೇನು ಮಾಡಬೇಕು? ಕೊಡೋದೇ ಇಲ್ಲ, ಕಂಟಕ ನಿಮಗೆ, ಮತ್ತೊಂದು ನೋವು, ಅದು ಇದು ಅಂತೆಲ್ಲ ಹೇಳ್ತಾರೆ. ಅಷ್ಟಮಕ್ಕೆ ಬಂದರೆ ಅದು ಆಬ್ವಿಯಸ್ಲಿ ಅಷ್ಟೇ. ನೀವು ಆಗ ಅಂದ್ಕೊಂಡಿರ್ತೀರಿ ಆಯುಷ್ಯ ಸ್ಥಾನಕ್ಕೆ ಗುರು ಬಂದಾಗ. ಆದರೆ ಏನೂ ಫಲಗಳು ಕೊಡೋದಿಲ್ಲ ಅವ 8ನೇ ಮನೆಗೆ ಬಂದಾಗ. ನಿಮ್ಮ ಜಾತಕ ರೀತಿಯಲ್ಲಿ ಎಲ್ಲಿದ್ದಾನೆ? ದ್ವಿತೀಯದಲ್ಲಿದ್ದರೆ, ಪಂಚಮದಲ್ಲಿದ್ದರೆ, ಸಪ್ತಮದಲ್ಲಿದ್ದರೆ, ಲಾಭದಲ್ಲಿದ್ದರೆ ಅದೇ ಫಲಗಳನ್ನ ಕೊಡ್ತಾನೆ. ಭಯ ಪಡಬೇಕಾಗಿಲ್ಲ. ಅದಕ್ಕಾಗಿ ವಿಶೇಷವಾಗಿ ಸ್ವಲ್ಪ ನೀವು ಗಮನಿಸ್ತೀನಿ ಅಂತಂದರೆ ನಿಮಗೊಂದು ಚಮತ್ಕಾರ ಇದೆ ಇಲ್ಲಿ. ಏನು ಚಮತ್ಕಾರ ಅಂತಂದರೆ, ಎಂತಹ ಭೀತಿಗೊಳಗಾಗಿದ್ದರೂ, ಎಂತಹ ಭಯ ನಿಮ್ಮನ್ನು ಆವರಿಸ್ಕೊಂಡಿದ್ರು ಅದರಿಂದ ಹೊರಗೆ ಬರ್ತೀರಿ. ಈ ಒಂದು ಪದ್ಧತಿಯನ್ನು ನೀವು ಅಳವಡಿಸ್ಕೊಂಡ್ರೆ ಅಂತಹ ಪದ್ಧತಿ ಅಂತಂದರೆ, ನಾನು ಮೊದಲೇ ಹೇಳ್ತೀನಿ, ಈ ಮಂತ್ರವನ್ನು ಎಲ್ಲರಿಗೂ ಹೇಳ್ತಾ ಬರ್ತಾ ಇದ್ದೀನಿ, ನೀವು ಆ ಮಂತ್ರ ಹೇಳ್ಕೊಳ್ತಾ ಬನ್ನಿ. ಹಾಗೆಯೇ ನಿಮಗೆ ಧನಸ್ಥಾನಕ್ಕೆ ಸಂಬಂಧಪಟ್ಟ ಮನೆ 2ನೇದು ಕುಜ ಆಗಿರ್ತಾನೆ. ಕುಜನಾದ್ದರಿಂದ ಈ ರಾಶಿಯವರಿಗೆ ಓಂ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯಾಯ ನಮಃ. ಮೊದಲು ಹಣಕಾಸಿಗೆ ಒತ್ತು ಕೊಡ್ತೀರಿ ನೀವು. ಅಲ್ಲಿ ನೀವು ಹಣವನ್ನು ಪಡೆದುಕೊಳ್ಳಲೇಬೇಕು ಅಂತಂದರೆ ನಿಮ್ಮ ಕಷ್ಟಾರ್ಜಿತವಾಗಿರ್ತಕ್ಕಂಥ ಹಣ, ನೀವು ಶ್ರಮ ಪಟ್ಟಿರ್ತಕ್ಕಂಥ ಹಣ, ಅಥವಾ ನಿಮಗೆ ಯಾರೋ ಕೊಡಬೇಕು ಆ ಹಣ, ಗುರುವಿನ ಜೊತೆ ನೀವು ನೇರವಾಗಿ ಸಂಪರ್ಕ ಇಟ್ಕೊಳ್ಳೋಕೆ ಬರಲ್ಲ. ಈಗ ಎಲ್ಲಿಟ್ಕೋಬೇಕು? ಧನಾಧಿಪತಿ ಎಲ್ಲಿದ್ದಾನೆ? ಕುಜ. ಅವನ ಜೊತೆಗೆ ಸಂಪರ್ಕವನ್ನು ಸಾಧಿಸಬೇಕು ನೀವು. ನಿಮ್ಮದಾಗಿರ್ತಕ್ಕಂಥ ಶುಕ್ರನ ಅಷ್ಟೋತ್ತರವನ್ನು ನೋಡಿ. ಒಂದು ಹೇಳ್ತೀನಿ, ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ, ಎಲ್ಲಿಯಾದರೂ ಹೋಗಿ, ಅರ್ಚನೆ ಟಿಕೆಟ್ 20 ರೂಪಾಯಿ, ಅರ್ಚನೆ ಟಿಕೆಟ್ 10 ರೂಪಾಯಿ, ಅರ್ಚನೆ ಅರ್ಚನೆ ಅರ್ಚನೆ. ಒಂದು ದಿನಕ್ಕೆ ಅರ್ಚಕ ಎಷ್ಟು ಅಷ್ಟೋತ್ತರ ಮಾಡ್ತಾನೆ ಗೊತ್ತಾ? ಒಂದೊಂದು ದೇವಸ್ಥಾನದಲ್ಲಿ 1,000 ಅಷ್ಟೋತ್ತರ ಮಾಡಬೇಕಾಗತ್ತೆ. 1000 ಜನ ಬಂದಿದ್ದರೆ 5,000 ಜನ ಬಂದಿರ್ತಾರೆ. 5,000 ಜನ ಹೇಳಬೇಕು. ಅವನು 5,000 ಹೇಳೋಕ್ಕಾಗತ್ತೆ, ಒಂದು 10 ಹೇಳ್ತಾನೆ. ಅಂದರೆ ಪ್ರತಿನಿತ್ಯ ಹೀಗೆ ಹೇಳಿ 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 ಆ ಒಂದು ವಿಗ್ರಹಕ್ಕೆ ಒಂದು ಎನರ್ಜಿ ಬಂದಿರುತ್ತೆ, ಒಂದು ಶಕ್ತಿ ಬಂದಿರುತ್ತೆ. ಹಾಗೆಯೇ ನೀವು ನಿಮ್ಮ ಜಾತಕ ರೀತಿಯ ಇರತಕ್ಕಂಥ ಅಧಿಪತಿ ನಿಮ್ಮ ರಾಶ್ಯಾಧಿಪನ ಅಷ್ಟೋತ್ತರವನ್ನು ದ್ವಿತೀಯಾಧಿಪ ಯಾವ ಜೀವಂಚಕ ನೀವು ಅಳವಡಿಸ್ಕೊಳ್ಳಲೇಬೇಕಾಗಿರತಕ್ಕಂತಹದ್ದು. ಇಲ್ಲಿ ನೇರವಾಗಿ ನಿಮ್ಮದು ಆಯಿತು. ಫಾರ್ ಎಕ್ಸಾಂಪಲ್, ಶುಕ್ರ ಅಷ್ಟೋತ್ತರ ಪಠಿಸಿದ್ದೀರಿ, ಗುರುದು ಪಠಿಸಬೇಕು, ಅದು ಹಿಂದೆನೇ ಪಠಿಸಬೇಡಿ, ಹಿಂದೆನೇ ಪಠಿಸಬಾರ್ದು. ನೀವು ಶುಕ್ರನ ಅಷ್ಟೋತ್ತರ ಮೊದಲು ಹೇಳ್ಕೊಳ್ತಾ, ತದನಂತರ 2ನೇದು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರವನ್ನೇ ಹೇಳಬೇಕು, ಕುಜನ ಅಷ್ಟೋತ್ತರವನ್ನೇ ಹೇಳಬೇಕು. ಇನ್ನು ಕುಜನ ಮಿತ್ರ ಯಾರೋ ಅವನ ಮುಖಾಂತರ ಹೋಗ್ಬೇಕು ನೀವು. ಕುಜನ ಮಿತ್ರ ಯಾರು? ಗುರು. ಗುರುವಿನ ಅಷ್ಟೋತ್ತರ ಹೇಳ್ಕೊಳ್ಬೇಕು. ಈಗ ತಹಶೀಲ್ದಾರ್ ಕಡೆ ನಿಮ್ಗೊಂದು ಕೆಲಸ ಆಗಬೇಕಪ್ಪ. ತಹಶೀಲ್ದಾರ್ಗೂ ನಿಮಗೂ ಆಗೋದಿಲ್ಲ. ಏನು ಮಾಡೋದು? ತಹಶೀಲ್ದಾರ್ಗೊಬ್ಬ ಕ್ಲೋಸ್ ಇರ್ತಾನೆ, ಅವನು ಯಾವನೋ
ಅವು ನೀವು ಮಿತ್ರನ ಮಾಡ್ಕೋಬೇಕು. ನಿಮ್ಗೆ ಅಲ್ಪ ಸ್ವಲ್ಪ ಗೊತ್ತಿರ್ತಾನೆ, ಅವನ ಮುಖಾಂತರ ಹೋಗ್ಬೇಕು ನೀವು. ಹಾಗೆಯೇ ಅಷ್ಟಮದಲ್ಲಿ ಕೂತಿರ್ತಕ್ಕಂಥ ಗುರುವಿನ ಕೃಪೆಗೆ ನೀವು ಒಳಗಾಗಬೇಕಾದ್ರೆ ಇದನ್ನು ಮಾಡಿಕೊಳ್ಳಲೇಬೇಕು. ಇನ್ನು ಒಂದು ಬಾರಿ ಯಾದರೂ ಕೂಡ ನೀವು ಶ್ರೀಶೈಲದ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಈ ವರ್ಷ ನಿಮಗೆ ಟೈಮ್ ಇರುತ್ತೆ. ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನವನ್ನು ಮಾಡ್ಕೊಳ್ಳುತ್ತಾ ಅಲ್ಲಿಯ ಕಲ್ಯಾಣಿ ನೀರನ್ನು ತರ್ತೀರಪ್ಪ. ಆ ಕಲ್ಯಾಣಿ ನೀರೇ ನಿಮಗೊಂದು ಚಮತ್ಕಾರವನ್ನು ಮಾಡಿಕೊಡುತ್ತೆ. ಏನು ಅಂತಂದರೆ, ಎಲ್ಲಾದ್ರೂ ಒಂದು ಸೈಟ್ ಇತ್ತು ಅಂದ್ಕೊಳ್ಳಿಯಪ್ಪ, ಒಂದು ಜಾಗ ಇತ್ತು ಅಂದ್ಕೊಳ್ಳಿಯಪ್ಪ, ಆ ಸೈಟಿನ ಒಂದು ಬಾಟಲ್ ತೊಗೊಂಡು ಬಂದಿರ್ತೀರಿ. ನಿಮ್ಮ ಜಮೀನು ಸ್ವಲ್ಪ ಹಾಕುವಂಥದ್ದು, ಒಟ್ಟಾರೆ ಸ್ವಲ್ಪ ಹಾಕಿ ಇನ್ನು ಬೇರೆ ನೀರನ್ನು ಹೆಚ್ಚಿಗೆ ಬಳಸ್ಕೊಳ್ಳಿ. ಆದರೆ ಕಡಲೆಯನ್ನು ಬೆಳೆಯಬೇಕು ನೀವು. ಕಡಲೆ ಬೆಳೆಯನ್ನು ಬೆಳೀತಕ್ಕಂಥ ಅರ್ಧ kg ಕಡಲೆ ಬೆಳೆದು ಬಿಡ್ತಕ್ಕಂಥದ್ದು ಅದೊಂದು 3 ಇಂಚ್ ಬರಬೇಕು. 3 ಇಂಚ್ ಯಾಕೆ ಬರಬೇಕು ಅಂದರೆ ಗುರುವಿನ ಸಂಖ್ಯೆ 3 ಇಂಚ್ ಬರೋ ತನಕ ಇದ್ದು ಆ ಮೊಳಕೆ, ಆ ನಂತರ ಅದನ್ನು ಕಟಾವು ಮಾಡಿ ಕಟ್ ಮಾಡಿ ಅದಕ್ಕೆ ಬೆಲ್ಲವನ್ನು ಹಾಕಿ ಕೊಬ್ಬರಿ ತುರಿದು ಬಿಟ್ಟು ಹಸುಗೆ ತಿನ್ನಿಸ್ತೀರಿ. ಒಂದು ಗುರುವಾರ ಬೆಳಗ್ಗೆ ತಿನ್ನಿಸ್ತೀರಿ. ನಿಮಗೆ ನೋಡಿ ಯಾರ್ಯಾರು ಕಂಟಕ ಅಂತ ಹೆದರಿಸಿದ್ರು ಆ ಕಂಟಕ ಬಾಧಿಸೋದಕ್ಕೆ ಸಾಧ್ಯವೇ ಇಲ್ಲ. ಅನಾರೋಗ್ಯ ಬರೋದಿಲ್ಲ. ನಿಮಗೆ ಎಲ್ಲರೂ ಗುರುಬಲ ಇದ್ದಷ್ಟೇ ಇನ್ನೂ ಸ್ವಲ್ಪ ಹೆಚ್ಚಿನ ಫಲವನ್ನೇ ಪಡೆದುಕೊಳ್ತೀರಿ. ಈ ಚಮತ್ಕಾರವನ್ನು ಏನಾದರೂ ನೀವು ಮಾಡಿಕೊಂಡಿದ್ದೇ ಆದರೆ. ಖಂಡಿತ ಗುರುಗಳ ಈ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ. ಯಾಕಂದರೆ ನನಗೆ ಗೊತ್ತಿರೋ ಒಬ್ಬರು ತುಲಾರಾಶಿಯವರು ಆಲ್ರೆಡಿ ಗುರು 8ಕ್ಕೆ ಹೋಗ್ತಾ ಇರೋದ್ರಿಂದ ಹಣ ಎಲ್ಲ ಹಾಸ್ಪಿಟಲ್ಗೆ ಹೋಗುತ್ತೆ, ಹಾಸ್ಪಿಟಲೈಸ್ಗೆ ಆಗ್ತೀನಿ, ಈಗಲೇ ಹೆಲ್ತ್ ಹಾಳಾಗೋಗುತ್ತೆ ಅಂತ ಹೆದರ್ಕೊಂಡಿದ್ರು. ಆದರೆ ನಮ್ಮ ಜಾತಕ ನಿಜ ಹೇಳಿರ್ತಕ್ಕದ್ದು ನಿಜ. ಆದರೆ ಅದಕ್ಕೊಂದು ಭಗವಂತನವನು ಸಮಸ್ಯೆ ಸೃಷ್ಟಿ ಮಾಡಿದ್ರ ಜೊತೆಗೆ ಪರಿಹಾರವನ್ನು ಜೊತೆಗೆ ಸೃಷ್ಟಿ ಮಾಡ್ತಾನೆ. ಯಾವನೋ ಒಬ್ಬ ಬೀಗ ಸೃಷ್ಟಿ ಮಾಡಿದ್ರೆ ಅಷ್ಟೇ ಇರೋಲ್ಲ, ಅದು ಕೀನು ಸೃಷ್ಟಿ ಮಾಡಿರ್ತಾನವ. ಆ ಕೀನ ತೆಗಿಬೇಕು. ಇದು ಈ ರಾಶಿಯವರಿಗೆ ಅಕ್ಕಿ. ಅರೆ ನನಗೆ ಹೋಗೋಕ್ಕಾಗಲ್ಲ ಅಂತ ಹೇಳಬಾರ್ದು. ಇವರು ಹೋಗಲೇಬೇಕು. ಇದಕ್ಕೆ ಆಪ್ಷನ್ ಹುಡುಕಬಾರ್ದವರು. ಒಂದು ವರ್ಷ ಟೈಮ್ ಇದ್ದಾಗ ಮಲ್ಲಿಕಾರ್ಜುನನ ಕ್ಷೇತ್ರಕ್ಕೆ ಹೋಗಿ ಬರ್ತಾರಾ, ಅದೇ ಗುರುಕ್ಷೇತ್ರ ಈ ರಾಶಿಯವರಿಗೆ. ಖಂಡಿತ ಗುರುಗಳೇ, ಸಾಕಷ್ಟು ಉತ್ತಮವಾಗಿರುವಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ತುಲಾರಾಶಿಯವರು ಹೆದರ್ಕೊಂಡ್ಬಿಟ್ಟಿದ್ರೆ ವಿಡಿಯೋ ನೋಡಿದ್ಮೇಲೆ ಖಂಡಿತ ನಮಗೆ ಸಮಾಧಾನ ಆಗಿರುತ್ತೆ. ಆ್ಯಂಡ್ ಯಾವ ಒಂದು ಸರಳ ರೆಮಿಡಿಯನ್ನು ನೀವು ಫಾಲೋ ಮಾಡಬೇಕಾಗತ್ತೆ, ಮಲ್ಲಿಕಾರ್ಜುನನ ದರ್ಶನ ಪಡ್ಕೊಳ್ಳುವಂಥದ್ದು ಭಾಳ ಸೂಕ್ತ ಅಂತ ನಿಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.